ಸಣ್ಣ ಆಗಬೇಕು ಅಂತ ಕ್ಯಾಲರಿ ಕೌಂಟಲ್ಲಿ ತೊಗೊಂಡ್ರೆ ನನ್ನ ಮಗಳು ಇನ್ನೂ ಸಣ್ಣ ಆಗು ಅಂತ ನನ್ನ ಪ್ರೋಟೀನ ಕರೀತಾ ಇದ್ದಾಳೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ಪರ್ಶು ಡೈರೀಸ್. ಸೊ ಮಾರ್ನಿಂಗ್ ಆಯಿತು, ಬಿಸಿನೀರಾಯಿತು. ಇವಾಗ ವೆಜ್ ಪೋಹಾ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಪ್ರೋಟೀನ್ ಹ್ಯಾಡ್ ಮಾಡ್ಕೊಳ್ಳೇಬೇಕಲ್ಲ. ಹಾಗಾಗಿ ಯಾಕೆ ನಾವು ಎಗ್ ಪೋಹಾ ಟ್ರೈ ಮಾಡಬಾರ್ದು ಅಂತ ವೆಜಿಟೇಬಲ್ ಎಗ್ ಪೋಹಾ ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಆಲ್ರೆಡಿ ತರಕಾರಿಗಳು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಗ್ಗು ಸಹ ರೆಡಿ ಇದೆ, ಜೊತೆಗೆ ಪೋಹಾನು ರೆಡಿ ಇದೆ. ಏನು ಗೊತ್ತಾ, ರೆಸಿಪಿ ವಿಡಿಯೋ ಆಲ್ರೆಡಿ ನಾನು ಚಾನಲ್ ಹಾಕ್ಬಿಟ್ಟಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ. ಇನ್ನೂ ಯಾರ್ಯಾರು ನೋಡಿಲ್ಲ ಫಸ್ಟು ಹೋಗಿ ನೋಡಿ. ಎಷ್ಟು ಎಮ್ಮಿಯಾಗಿದೆ ಅಂತ, ಕಲರ್ಫುಲ್ಲಾಗಿ ಸಖತ್ತಾಗಿದೆ. ಇದೇ ವಿಡಿಯೋ ಆಗಿರುತ್ತೆ. ಏನು ಕೊಡಲ್ಲ, ಏನು ಗೊತ್ತಾ ಅದು ಅಲ್ವಾ ಬೇಕಾ? ನಡಿ, ಮೇಡಮ್ ಅವರು ಅಲ್ವಾ ನೋಡ್ಕೊಬಿಟ್ಟಿದ್ದಾರೆ. ಹಾಂ, ಇದೆ ಇದೆ, ಡೋರ್ ಕ್ಲೋಸ್ ಮಾಡಬೇಕು. ಸೊ ಅಲ್ವಾ ರೆಡಿ. ಹೊಡೆದಾಕ್ದಾ? ಎತ್ತಾಕಿ ಇವಾಗ, ತೆಗ್ದಾಕಿ ಇವಾಗ. ಹೊಡೆದು ಫೋರ್ಸಿಗೆ ಮೇಲಿಂದ ಬಿದ್ದು ಹೊಡೆದು ಹೋಯ್ತಲ್ಲ ಬೌಲು. ತೆಗ್ದಾಕಿದ್ರೆ ಏನೋ ಕೊಡೋದು. ಬಾಂದುಮ್ಮ ಫ್ರಿಡ್ಜ್ ಹಚ್ಚಿದ ಫೋರ್ಸಿಗೆ ಮೇಲಿಂದ ಬೌಲ್ ಬಿದ್ದು ಡಮ್ ಅಂದು ಎಲ್ಲ ಚಲಾಪಿಲಿ ಆಯಿತು. ಅದನ್ನ ಕ್ಲೀನ್ ಮಾಡಿದ್ರು. ಅಷ್ಟರಲ್ಲಿ ಅಲ್ವಾನು ಸ್ವಲ್ಪ ಖಾಲಿ ಆಯಿತು. ಇವಾಗ ಫ್ರೂಟ್ಸ್ ಟೈಮ್ ಆಗಿದೆ, ಫ್ರೂಟ್ಸ್ ತಿನ್ನಲೇಬೇಕಲ್ಲ. ಸೊ ಮಿಡ್ ಮಾರ್ನಿಂಗಲ್ಲಿ ಏನಕ್ಕೆ ಫ್ರೂಟ್ಸ್ ತೊಗೋಬೇಕು ಅಂತಂದರೆ, ನಮಗೆ ಕ್ರೇವಿಂಗ್ಸ್ ಕಡಿಮೆ ಮಾಡುತ್ತೆ. ಸಿಹಿ ಏನಾದ್ರು ಮೀನ್ಸ್ ಸ್ವೀಟ್ ಕ್ರೇವಿಂಗ್ಸ್ ಇದ್ದರೂ ಅದನ್ನು ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ದೇಹಕ್ಕೆ ಒಳ್ಳೆಯ ಫೈಬರ್ ಸಿಗುತ್ತೆ, ಜೊತೆಗೆ ಕಡಿಮೆ ಕ್ಯಾಲೋರಿ, ಹೆಚ್ಚು ಫೈಬರ್ ಅಲ್ವಾ, ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ, ಹಶ್ವಾಗಲ್ಲ ಬೇಗ. ಹಾಗೆ ನಮ್ಮ ಡೈಜೆಷನ್ಗೂ ತುಂಬ ಒಳ್ಳೆಯದು, ಯಾಕೆಂದರೆ ಹೈ ಫೈಬರ್ ಇರೋದ್ರಿಂದ. ಆ ಕಾರಣಕ್ಕೆ ಮಿಡ್ ಮಾರ್ನಿಂಗಲ್ಲಿ ಫ್ರೂಟ್ಸ್ ತೊಗೊಳ್ಳಿ, ಅಂದರೆ ಕ್ರೇವಿಂಗ್ಸ್ ಆದಾಗ ಫ್ರೂಟ್ಸ್ ತೊಗೊಳ್ಳಿ ಅಂದರೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಕಡಿಮೆ ಕ್ಯಾಲೋರೀಸ್ ಇರುತ್ತೆ ಅಂತ ಹೇಳೋದು ಯಾವಾಗಲೂ. ಹಾಗಾಗಿ ನಿಮ್ಮ ಡಯೆಟಲ್ಲಿ ಫ್ರೂಟ್ಸ್ನ ಆ್ಯಡ್ ಮಾಡೋದನ್ನು ಮರಿಬೇಡಿ. ವೆಯ್ಟ್ ಲಾಸ್ ಜರ್ನಿಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತುಂಬ ಮುಖ್ಯವಾದ ರೋಲ್ನ ಪ್ಲೇ ಮಾಡುತ್ತೆ. ನಾನು ಏನು ಮಿಸ್ ಮಾಡ್ತೀನೋ ಇಲ್ವೋ, ಡೈಲಿ ಫ್ರೂಟ್ಸ್ ಅಂತೂ 3 to 4 ವೆರೈಟಿ ತಿಂತೀನಿ. ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ನಮ್ಮ ಸ್ಕಿನ್ನು ಎಷ್ಟು ಶೈನಿಂಗ್ ಗ್ಲೋ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಸೀಕ್ರೆಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ನನ್ನ ಸ್ಕಿನ್ಗೆ ನಾನು ಯಾವುದೇ ಥರ ಕ್ರೀಮ್ಸ್ ಹಾಕಲ್ಲ, ಬಟ್ ತುಂಬ ಗ್ಲೋ ಬರೋದು ಹೇಗೆ ಅಂದರೆ ಫ್ರೂಟ್ಸಿಂದ. ಮಧ್ಯಾಹ್ನ ಊಟಕ್ಕೆ ನಾನು ಆಲ್ರೆಡಿ ಸಾಂಬಾರು ರೆಡಿ ಮಾಡಿಬಿಟ್ಟಿದ್ದೀನಿ. ಹೀರೆಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಬೇಳೆ ಹಾಕಿ ಹೀರೆಕಾಯಿ ಸಾಂಬಾರು ರೆಡಿಯಾಗಿದೆ. ಬಟ್ ಇವತ್ತು ಕುಕ್ಕರಲ್ಲಿ ಮಾಡಿದ್ದೀನಿ, ಹಾಗಾಗಿ ರೈಸ್ನ ಬಸ್ತು ಮಾಡೋಣ ಅಂತ ರೈಸ್ನ ಆಲ್ರೆಡಿ ನಾನು ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಬೇಯೋದಕ್ಕೆ. ಸೊ ಅನ್ನ ಜೊತೆಗೆ ಹೀರೆಕಾಯಿ ಸಾಂಬಾರು, ಹಾಗೆ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ನೋಡಿ, ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಬಟ್ ನಮ್ಮ ಮನೆ ಒಂದು ಕಳ್ಳು ಬೆಕ್ಕು ಇದೆ. ನಾನು ಊಟ ಮಾಡಬೇಕಾದ್ರೆ ನನ್ನ ತಟ್ಟೆಯಿಂದ ಪ್ರೋಟೀನ್ ಯಾವಾಗಲೂ ಕದೀತಾ ಇರುತ್ತೆ. ಇದೇ ನಮ್ಮ ಮನೆ ಕಳ್ಳು ಬೆಕ್ಕು, ನನ್ನ ತಟ್ಟೆಯಿಂದ ಯಾವಾಗಲೂ ಪ್ರೋಟೀನ್ ಕದೀತಾ ಇರ್ತಾಳೆ. ನಾವೇ ಕಡಿಮೆ ಕ್ವಾಂಟಿಟಿಲಿ ತೊಗೊಳೋದು. ಇನ್ನು ಅಮ್ಮ ನೀನು ಬೇಗ ಸಣ್ಣ ಆಗು ಅಂತ ಇನ್ನು ಇವಳು ನನ್ನ ತಟ್ಟೆಯಿಂದ ಕದೀತಾ ಉಂಟು. ಊಟ ಆಯಿತು, ರೆಸ್ಟ್ ಆಯಿತು. ಮೇಡಮ್ ಅವ್ರದ್ದು ಡ್ಯಾನ್ಸ್ ಕ್ಲಾಸ್ ಟೈಮ್ ಆಯಿತು, ಹಾಗಾಗಿ ಅವಳನ್ನ ಡ್ಯಾನ್ಸ್ ಕ್ಲಾಸ್ ಬಿಡೋಕ್ಕೆ ಹೋಗಿದ್ದೀನಿ. ಅವಳಂತೂ ಇವತ್ತು ಡ್ಯಾನ್ಸ್ ಕ್ಲಾಸ್ ಅಲ್ಲ, ಹಾಗಾಗಿ ಶೂ ಹಾಕ್ಕೊಳ್ಳೇಬೇಕು ಅಂತ ತುಂಬ ಟ್ರೈ ಮಾಡಿದ್ಲು. ಕೊನೆಗೆ ನಾನೇ ಹೋಗಿ ಹಾಕ್ಕೊಟ್ಟೆ. ಹಾಕ್ಕೊಡ್ತೀನಿ ಅಂದರೂ ಕೇಳಿರಲಿಲ್ಲ. ಸೊ ಇನ್ನು ಮಾಸ್ಟರ್ ಬಂದಿಲ್ಲ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ನಾನು ವ್ಲಾಗ್ ಮಾಡ್ತೀನಿ ಅಂತ ಗೊತ್ತು, ಎಲ್ಲ ಓಡಿ ಬಂದು ಮಾತಾಡ್ಸೋಕ್ಕೆ ಶುರು ಮಾಡಿಬಿಡ್ತಾರೆ. ಅವ್ರಿಗೊಂಥರ ಖುಷಿ ಅಲ್ಲ ಯೂಟ್ಯೂಬಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ. ಬಟ್ ನಾನು ವಾಯ್ಸ್ ಹಾಕಲ್ಲ, ಅವರೆಲ್ಲ ನನಗೆ ವಾಯ್ಸ್ ಹಾಕಂಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ವಾಯ್ಸ್ ನಾನು ಅಪ್ಲೋಡ್ ಮಾಡಲ್ಲ. ಸೊ ನಾನು ಇವಾಗ ಇಲ್ಲಿಂದ ಹೊರಟು ಶಟಲ್ನ ಬೇಗ ಬೇಗ ಮುಗಿಸಿ ಹೋಗ್ಬೇಕಾಗುತ್ತೆ, ಬಿಕಾಸ್ ಬಾಂಧನ ವಾಪಸ್ ಕರ್ಕೊಂಬರೋದಕ್ಕೆ. ಅವಳದು 3 to 4:30 ಡ್ಯಾನ್ಸ್ ಕ್ಲಾಸು, ನಂದು 3:20 to 4:20 ತನಕ ಶಟಲ್ ಕ್ಲಾಸ್. ಇವತ್ತಂತೂ ಮಕ್ಕಳಿಲ್ಲ, ಯಾಕೆಂತಂದರೆ ಶನಿವಾರ ಅಲ್ಲ, ಅವ್ರಿಗೆ ರಜೆ ಇರುತ್ತೆ. ಸೋಮವಾರದಿಂದ ಶುಕ್ರವಾರ ತನಕ ಅವರಿಗೆ ಟ್ರೈನಿಂಗ್ ಇರುತ್ತೆ, ಕೋಚಿಂಗ್ ಟೈಮು. ನಮಗೆ ಆ ಟೈಮಲ್ಲಿ ಮಕ್ಕಳಿರ್ತಾರೆ, ಕೋಚ್ ಇರ್ತಾರೆ. ಅದಕ್ಕೆ ನಾವು ಯಾರು ತಪ್ಪಾಡಿದ್ರೆ ಬೈತಾರೋ ಅಂದ್ಕೊಂಡು ಆಟ ಆಡ್ತಾ ಇರ್ತೀವಿ. ಬಟ್ ಇವತ್ತು ಫ್ರೀಯಾಗಿ ಆಟ ಆಡ್ಕೊಬಂದ್ವಿ ನಾನು ಪೂಜಾ ಮ್ಯಾಮು. ಪರವಾಗಿಲ್ಲ, ಯಾರೂ ಇಲ್ಲ ಹೇಳೋರು ಕೇಳೋರು ಅಂತ. ಇದನ್ನು ಈ ಮಂತ್ ಲಾಸ್ಟ್ ಮಾಡಬೇಕು, ಬಿಕಾಸ್ ನೆಕ್ಸ್ಟ್ ಮಂತು ಅಪ್ಪ ಮನೆಗೆ ಹೋಗ್ಬೇಕಾ, ಸುಮ್ಮನೆ ಪೇ ಮಾಡಿ ಯಾಕೆ ವೇಸ್ಟ್ ಮಾಡ್ಕೊಳ್ಳೋಣ ಅಂತ 1 ಮಂತು ಅಲ್ಲಿಗೆ ಹೊಗೆ ಹಾಕ್ತಾಯಿದ್ದೀವಿ. ಕ್ಲಾಸ್ ಮುಗಿಸಿ ಬಂದೆ, ಮೇಡಮ್ ಅವ್ರ ಫೋಟೋ ನೋಡ್ತಾ ಇದ್ದಾರೆ. ನೋಡಿದ್ರಲ್ಲ, ಹೋಗ್ಬೇಕಾದ್ರೆ ಹೇರ್ ಸ್ಟೈಲ್ ಹೆಂಗಿತ್ತು, ಬರಬೇಕಾದ್ರೆ ಹೆಂಗಿದೆ.
ಇವತ್ತು ಡ್ಯಾನ್ಸ್ ಕ್ಲಾಸ್ ಇರೋದ್ರಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ. ಮೇಡಮ್ ಅವ್ರು ಆಲ್ರೆಡಿ ಇಲ್ಲಿ ಬಂದು ಕುಣಿತಾ ಇದ್ದಾಳೆ. ಒಳಗಡೆ ಕುಣಿ ಅಂದರೆ ಇಲ್ಲ. ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಸ್ನ್ಯಾಕ್ಸಿಗೆ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಏರ್ ಫ್ರೈಯರ್ ಇತ್ತು. ಅದಕ್ಕೆ ಪುರಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಎಲ್ಲದನ್ನು ಒಟ್ಟಿಗೆ ಹಾಕಿ ಬಿಟ್ಬಿಟ್ಟಿದ್ದೀನಿ. ಹೆಂಗಾಗುತ್ತೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಬಟ್ ಬೆಳ್ಳುಳ್ಳಿನೇ ಹಾಕಿದೆ. ಬೆಳ್ಳುಳ್ಳಿ ಬೇಗ ಬೇಯಲ್ಲ ಅಂದ್ಕೊಂಡೆ. ಬಟ್ ಆದರೂ ಬೆಳ್ಳುಳ್ಳಿನೂ ಚೆನ್ನಾಗಿ ಬೆಂದಿತ್ತು. ಕಡಿಮೆ ಎಣ್ಣೆ ಆ್ಯಂಡ್ ಮೋರ್ ಓವರ್ ಗ್ಯಾಸ್ ಮುಂದೆ ನಿಂತ್ಕೊಂಡು ಎಲ್ಲದು ಒಗ್ಗರಣೆ ಹಾಕಬೇಕು ಅನ್ನೋದು ಇಲ್ಲವೇ ಇಲ್ಲ. ಆರಾಮಾಗಿ ಸಖತ್ತಾಗಾಗಿದೆ. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಏನಾದ್ರು ಏರ್ ಫ್ರೈ ಇತ್ತು ಅಂದರೆ ನೀವು ಟ್ರೈ ಮಾಡಿ. ಜಸ್ಟ್ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ರೆ ಆಯಿತು. ಒಂಚೂರು ಆಯಿಲ್. ಸೊ ಇದು ನನ್ನ ಯುನಿಕ್ ಸ್ನ್ಯಾಕ್ಸ್. ಟರ್ಮರಿಕ್ ಮಿಲ್ಕ್ ಜೊತೆಗೆ ಕಡಲೆಪುರಿ. ಇವತ್ತು ವಾಕಿಗೆ ನನ್ನ ಫ್ರೆಂಡ್ ಬಂದಿದ್ದಾರೆ ಮತ್ತು ಅವ್ರ ಮಗಳು ಕೂಡ ಬಂದಿದ್ದಾರೆ. ಮಗಳು ಆರಾಮಾಗಿ ನಿಂತಿದ್ದಾಳೆ. ಅವಳು ನೋಡಿ ನನ್ನ ಮಗಳು ಸೈಕಲ್ನ ಮಧ್ಯ ದಾರಿಯಲ್ಲೇ ಬಿಟ್ಟು ಹೋಗಿದ್ಲು. ಅದಕ್ಕೆ ನೀನು ನಿನ್ನ ಫ್ರೆಂಡ್ ಜೊತೆ ಹೋಗ್ತೀಯ, ನಾನು ನಿನ್ನ ಜೊತೆ ಟೂ ಅಂತ ಸೈಕಲ್ ವಾಪಸ್ ಹೋಗ್ತಾ ಇದೆ. ಆದರೂ ನೋಡಿ ಹೆಂಗೆ ಕೂತಿದ್ದಾಳೆ, ಸೈಕಲ್ ಬೇಡ ಅಂತ. ನನ್ನ ವಾಕಿಂಗ್ ಪಾರ್ಟ್ನರ್ ಹೇಳು. ಓಯ್ ಓಯ್ ಕೈ ಕೊಡು, ಓಯ್ ಕೈ ಕೊಡು, ಓಯ್ ಪ್ಲೀಸ್ ಕೈ ಕೊಡು. ಪೀಶ್ 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 ಕೊಡೆ ಕೊಡೆದು ಕೈನಾ, ಕೊಡೆ ಕೈನಾ. ಈ ಕಡೆ ಕೊಡು, ಕೈ ಕೊಡು. ಕೊಟ್ಲು ಕಾಣೆಗೋನು. ಹೆಂಗೆ ನನ್ನ ವಾಕಿಂಗ್ ಪಾರ್ಟ್ನರ್. ಉವಿ 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 ಬೀಳಿಸ್ಲಾ? ಪ್ಲೀಶ್ ಪ್ಲೀಶ್. ವೆಯ್ಟೇ ಇಲ್ಲ, ವೆಯ್ಟ್ಲೆಸ್ ಬೇಬಿ. ಹೆಂಗೆ ಹೆಂಗೆ ವೆಯ್ಟೇ ಇಲ್ಲ. ಉವಿ ಬೀಳಿಸ್ಲಾ? ಏನಾಗುತ್ತೆ ಬೀಳ್ಸಿದ್ರೆ? ಉವಿ ಅಲ್ಲಿ ಇರೋದು ಯಾರು? ಅಲ್ಲಿರೋದು ಯಾರು? ಯಾರದು? ಹಾಂ ಅಪ್ಪ ಬಾಂದು ಅಂತೋಳೆ. ಅಕ್ಕ ಅಲ್ಲ, ಬಾಂದು ಅಂತೆ. ಬಾಂದು ಅಕ್ಕ ಬಾನು ಬಂದ್ಲು. ಕಂದ ನಿನ್ನ ಬಾಟಲ್ ತಗೋ. ಹಾಂ ಅವಳು ಕೂರ್ಸ್ಕೊಳಕ್ಕ? ಅವಳು ಕೂರಲ್ಲ. ಹುವಿ ಕೂರ್ತೀಯಾ? ಹಾಂ ಕೂರ್ತೀಯಾ? ಹಾಂ ಕೂರ್ತಾಳಂತೆ. ಏನಂದರೆ ಅಲ್ಲಿ ವಾಕ್ ಮಾಡ್ತಾ ಇದ್ರಲ್ಲ ಅವರು, ಇವರಿಬ್ಬರನ್ನ ನೋಡಿ ಅಕ್ಕ ತಂಗಿ ಅಂತ ಡಿಸೈಡ್ ಆಗೋಗ್ಬಿಟ್ಟಿದ್ದಾರೆ. ಇದು ನನ್ನ ಫ್ರೆಂಡ್ಗೂ ಕೇಳಿಸ್ಕೊಂಡಿಲ್ಲ, ನಾನು ಕೇಳಿಸ್ಕೊಂಡೆ, ನಾನು ಅವಳಿಗೆ ಹೇಳಿಲ್ಲ. ಇಬ್ಬರು ಒಂದೇ ಥರ ಇದ್ದಾರಲ್ವ, ಅಕ್ಕ ತಂಗಿ ಇರ್ಬೋದು ಅಂತ. ಬಟ್ ಇವರಿಬ್ಬರು ಒಂದೇ ಥರ ಇದ್ದಾರೆ, ಸಿಮಿಲರ್ ಇದೆ ಫೇಸು. ಇವಳು ಕೇಳಿ ಇವಳು ನನ್ನ ಹತ್ರ ಬರೋದೇ ಇಲ್ಲ. ಇವತ್ತೇ ಹೆಚ್ಚು ನಾನು ಎತ್ಕೊಂಡಾಗಲೂ ಅಳದೇ ಇರೋದು. ಮನೆಗೆ ಹೋದರೆ ಸಾಕು ಅಮ್ಮೆ 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 ಅಂತ ಅಮ್ಮನ ಬಾಲ ಅವಳು. ಕಾಲಿಫ್ಲವರ್ನ ಆಲ್ರೆಡಿ ಏರ್ ಫ್ರೈಗೆ ಹಾಕಿಟ್ಟಿದ್ದೀನಿ. ಈಗ ಪನ್ನೀರ್ ತೊಗೊಳ್ತಾ ಇದ್ದೀನಿ. ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ ಅಂತ. ಎಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಎಗ್ ಮಾರ್ನಿಂಗ್ ತಿಂದಿದ್ನಲ್ಲ ಬೇಡ ಅಂತ ಹೇಳಿ ಇವಾಗ ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಸೋಯಾ ಚಂಕ್ಸ್ ತೊಗೊಂಡಿದ್ದೆ. ಸೊ ಈಗ ಪನ್ನೀರನ್ನ ನೀಟಾಗಿ ಕಟ್ ಮಾಡಿ ಈ ಥರ ಕಟ್ ಮಾಡಿ ಜಸ್ಟ್ ತವಾ ಫ್ರೈ ಮಾಡ್ಕೊಬಿಡ್ತೀನಿ ಅಷ್ಟೇ. ಆಯಿಲ್ ಆಯಿಲ್ ಆಯಿಲ್, ವೇರ್ ಇಸ್ ದ ಆಯಿಲ್, ಹಿಯರ್ ಇಸ್ ದ ಆಯಿಲ್. ಆಯಿಲ್ ಸ್ಪ್ರೆಡ್ ಮಾಡಿ ಅದಕ್ಕೆ ಕಟ್ ಮಾಡಿರುವಂತಹ ಪನ್ನೀರನ್ನ ಹಾಕಿ ಸ್ವಲ್ಪ ರೋಸ್ಟ್ ಮಾಡೋದು, ಸಾಲ್ಟ್ ಹಾಕಿ ಅಷ್ಟೇ ನಾನು ಮಾಡ್ಕೊಳ್ಳೋದು ಯಾವಾಗ್ಲೂ. ಜೊತೆಗೆ ನಾನು ಕಾಲಿಫ್ಲವರ್ದು ಫ್ರೈ ಕೂಡ ತೊಗೊಂಡಿದ್ದೀನಿ. ಮೊನ್ನೆ ನಿಮಗೆ ವಿಡಿಯೋ ಹಾಕಿದ್ದೀನಿ ಕ್ಯಾಬೇಜಲ್ಲಿ, ಸೇಮ್ ಪ್ರೋಸೆಸ್. ಬಟ್ ಇದಕ್ಕೆ ಕಾಲಿಫ್ಲವರ್ ಹಾಕಿ ಮಾಡ್ಕೊಂಡಿದ್ದೀನಿ. ಊಟಕ್ಕೆ ಉಪ್ಪಿಟ್ಟು, ಪನ್ನೀರು, ಕಾಲಿಫ್ಲವರ್ ತೊಗೊಂಡೆ. ಮೇಡಮ್ ಅವರು ಊಟ ಮಾಡಿ ನಿದ್ದೆ ಮಾಡ್ತಾಯಿದ್ದಾರೆ. ಅರ್ಧಂಬರ್ಧ ಉಪ್ಪಿಟ್ಟು ತಿಂದು ಹಾಗೇ ತಾಚಿ ಹೋಗಿದ್ದಾಳೆ. ನಂದು ಊಟ ಆಗಿ ವಾಕ್ ಮಾಡಿಕೊಂಡೆ ಮನೆ ಒಳಗಡೆ. ಸೊ ನೋಡಿದ್ರಲ್ಲ, ಡೇ 5 ಕಂಪ್ಲೀಟೆಡ್. ಯಾವುದೇ ಥರದ ಚೀಟ್ ಮೀಲ್ ಇಲ್ಲದೆ. ಸೊ ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್, ಮತ್ತೆ ನಾಳೆ ಸಿಗುವ. ಗುಡ್ ನೈಟ್.